ಮೊದಲಿಗೆ ಘಂಟಾನಾದನ. ಅಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಘಂಟಾನಾದನಂ ಕೃತ್ವ ಕೈ ಮುಗಿದುಕೊಂಡು ಕುಳಿತುಕೊಳ್ಳುವುದು. ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಃ ತೇನ ಶಂತು ಶಿವಾಜ್ಞಾ ಅಪಕ್ರಾಮಂತು ಭೂತಾದ್ಯ ಸರ್ವೇಷೇ ಭವನ್ವಾರ್ಕ ಸರ್ವೇಷಾಂ ಅವಿರೋಧೇನ ಪೂಜಾ ಕರ್ಮ ಸಮಾರಭೇತ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಶ್ವರೈರಪಿ ಸರ್ವವಿಘ್ನಚಿತೆ ತಸ್ಮೈ ಶ್ರೀಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭೂಪ್ರಾರ್ಥನೆ. ಭೂಮಿ ಮುಟ್ಟಿ ನಮಸ್ಕಾರ ಮಾಡೋದು. ಪೃಥ್ವಿತ್ವಯಾದೃತ ಲೋಕ ದೇವಿ ತಮಶ್ನಾಥ ತ್ವಂಚದಾರ್ಯಂ ಹಂದೇಂ ಪವಿತ್ರಂ ಕುರುಚಾಸನಂ ಅನಂತಾಸನಾಯ ನಮಃ ಕೂರ್ಮಾಸನಾಯ ನಮಃ ಕಮಲಾಸನಾಯ ನಮಃ ಯೋಗಾಸನಾಯ ನಮಃ ಮಧ್ಯೆ ಪರಮಸುಖಾಸನಾಯ ನಮಃ ಸ್ವಶಿರಸಿ ಸಹಸ್ರದಳ ಕಮಲಕರ್ಣಿಕಾಯಾಂ ಸ್ವಗುರುಂ ಧ್ಯಾಯೇತ್. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪರಾತ್ಪರಗುರುಭ್ಯೋ ನಮಃ ಗುಂಗುರುಭ್ಯೋ ನಮಃ ದುರ್ಗಾಯ ನಮಃ ಕ್ಷಂ ಕ್ಷೇತ್ರಪಾಲಾಯ ನಮಃ ಮಹಾತ್ಮನೇ ನಮಃ ಪರಮಾತ್ಮನೇ ನಮಃ ಹ್ರೀಂ ಜ್ಞಾನಾತ್ಮನೇ ನಮಃ. ಸಂಕಲ್ಪ. ಮೂಗು, ತಲೆ, ಎದೆ ಮುಟ್ಟಿಕೊಂಡು ಮೂಗು ಹಿಡಿದುಕೊಂಡು ಉಸಿರಾಟವನ್ನು ನಿಯಂತ್ರಿಸುತ್ತಾ ಪ್ರಾಣಾಯಾಮ ಮಾಡುವುದು. ಓಂ ಭೂಃ ಓಂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 3 ಬಾರಿ ಹೇಳುವುದು. ಓಂ ಭೂಃ ಓಂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಿವಿ ಮುಟ್ಟಿಕೊಂಡು ಎಡಗೈಯಲ್ಲಿ ಅಕ್ಷತೆ ಕಾಳು ಹೂವು ಹಿಡಿದು ಬಲ ತೊಡೆಯ ಮೇಲೆ ಇಟ್ಟುಕೊಂಡು ಬಲಗೈ ಮುಚ್ಚಿಕೊಂಡು ಕುಳಿತುಕೊಳ್ಳುವುದು. ಓಂ ಆಪೋ ಜ್ಯೋತಿರಸಾಮೃತ ಬ್ರಹ್ಮ ಭೂರ್ಭುವಸ್ಸರ್ವಂ ನಮಃ ಶುಭಾಭ್ಯಾಂ ಶುಭೇ ಶುಭನಿ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಹ ಕಲ್ಪೆ ಸ್ವತಂ ನಂತರೇ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯಂ ಗೋದಾವರಿಯ ದಕ್ಷಿಣೇ ತೀರೆ ಶಾಲಿಮಾನಶಕೆ ಬೌದ್ಧಾವತಾರ್ಯ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಚಾಂದ್ರಮಾನಿನಸ್ಯ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್. ಪಂಚಾಂಗ ನೋಡಿಕೊಂಡು ಆಯಾ ದಿವಸದ ವಾರ ನಕ್ಷತ್ರ ತಿಳಿದುಕೊಂಡಿರುವುದು. ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತೋ ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಚತುರ್ಥ್ಯಾಂ ತಿಥೌ ಬುಧವಾರ ಸೌಮ್ಯಮಾಸರಿಕ್ತಾಯಾಂ ಶುಭವಾರ ಶುಭ ನಕ್ಷತ್ರ ಶುಭಕರಣ ದೇವಗುಣ ವಿಶಿಷ್ಟಾಯಾಂ ಶುಭತಿಥೌ. ಅಸ್ಯ ಯಜಮಾನರ ಕುಟುಂಬದ ಎಲ್ಲ ಸದಸ್ಯರ ಗೋತ್ರ ನಕ್ಷತ್ರ ಹೆಸರನ್ನು ಹೇಳಿಕೊಳ್ಳುವುದು. ಗೋತ್ರ ನಕ್ಷತ್ರ ಹೆಸರು. ನಾಮ ನಕ್ಷತ್ರ ನಾಮ ರಾಶೋ ಜಾತಾಯಾಃ ಯೇ ಯೇ ಗ್ರಹಾಃ ಹರಿಷ್ಠಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶಸ್ಥಾನ ಫಲಪ್ರಾಪ್ತ್ಯರ್ಥಂ ಸ್ವಸ್ಥಾನಸ್ಯ ಅತಿಶಯಶುಭ ಫಲಪ್ರಾಪ್ತ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವರ್ಷೆ ವರ್ಷೆ ಕರ್ತವ್ಯಮೇತದ್ವರ್ಷ ಪ್ರಯುಕ್ತಂ ರಸಿದ್ವಿನಾಯಕ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನಂ ಆವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೇ. ಅಕ್ಷತೆ ಕಾಳು ನೀರು ಕೈಯಲ್ಲಿ ಹಾಕಿಕೊಂಡು ಬಿಡುವುದು. ತದಂಗತ್ವೇನ ಕಲಶಾರ್ಚನಂ ಕರಿಷ್ಯೆ. ಕಲಶಂ ಗಂಧಾಕ್ಷತ ಪತ್ರಪುಷ್ಪೈ ಅಭ್ಯರ್ಚ. ಕಲಶಕ್ಕೆ 3 ಕಡೆ ಗಂಧಾಕ್ಷತೆ ಪುಷ್ಪ ಹಾಕಿ ಹೂವನ್ನು ಒಳಗೆ ಹಾಕಿಕೊಂಡು ಕೈಯಲ್ಲಿ ಮುಚ್ಚಿ ಹಿಡಿದುಕೊಳ್ಳುವುದು. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇರ್ಧ್ರಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಕಣಾಸ್ಪದಃ ಕುಕ್ಷೋತಸಾಗರಾಸುರೇ ಸಪ್ತದ್ವೀಪಾಃ ಸುಂದರ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಖ್ಯತರ್ಪಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ಸರ್ವೇ ಸಮುದ್ರಾಶ್ರಿತಾಃ ತೀರ್ಥಾನಿ ಜಲದಾನದ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಚ ತದ್ವಿಸ್ತೋಮ ಸಚಿತಾ ಪ್ರಶ್ನ್ಯ ಅಶಿಕ್ನಯ ಅಮೃತಸ್ತಯಾರ್ಜೀಕಿಯೇ ಶೃಣಹ್ಯ ಸುಶೋಮಯ ಆಪೋ ವಾ ಇದಗಂ ಸರ್ವಂ ವಿಶ್ವಾಭೂತಾನ್ಯಾಪ ಪ್ರಾಣಮಾಪ ಪಶುವಾಪ ಅನ್ನಮಾಪ ಅಮೃತಮಾಪ ಅಮೃತಮಾಪ ಸತ್ಯಮಾಪ ಸಮ್ರಾಡಾಪ ವಿರಾಡಾಪ ಸ್ವರಾಡಾಪ ಚಂದಾಗಸ್ಯಾಪ ಜ್ಯೋತಿಗಿಶ್ಚಾಪ ಅಯುಗಿಶ್ಚಾಪ ಸತ್ಯಮಾಪ ಸರ್ವೇ ದೇವತಾಪ ಪೂರ್ವ ಸ್ವರಾಪ. ಓಂ ಕಲಶೋದಕದಿಂದ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವತಾ ಸಂಪ್ರೋಕ್ಷ್ಯ ದೇವಾಲಯವನ್ನು ಪ್ರೋಕ್ಷ್ಯ ಆತ್ಮಾನಂ ಪ್ರೋಕ್ಷ್ಯ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಶೇಷಂಜಲಂ ಸಂಸ್ಥಾಪ್ಯ ಶಂಖವನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಕಾಳು ಹಾಕಿ ಹೂ ಹಾಕಿ ಮುಚ್ಚಿಟ್ಟು ಹಿಡಿದುಕೊಳ್ಳುವುದು. ನೀರು ತುಂಬಿಸಿ ಹಿಡಿದುಕೊಳ್ಳುವುದು. ಶಂಕಂ ಪ್ರಕ್ಷಾಳ್ಯ ಶಂಕಂ ಪೂರಯಿತ್ವ ಶಂಕಂ ಗಂಧಾಕ್ಷತ ಪತ್ರಪುಷ್ಪೈ ಅಭ್ಯರ್ಚ ಹಸ್ತೇನಾಚ್ಛಾದ್ಯ ಶಂಕಂ ಸ್ಪೃಷ್ಟ್ವಾ ಜಪೇತ್. ಶಂಕಂ ಚಂದ್ರಾರ್ಕದೇವ ತುಂಗೋಕ್ಷರವರ್ಣ ದೇವತಾ ಪೃಷ್ಠೇ ಪ್ರಜಾಪತಿ
ಶಂಖಂ ಚಂದ್ರಾರ್ಘದೈವತ್ವಂ ಕುಕ್ಷರು ಋಣದೇವತಾ ಪೃಷ್ಠೇ ಪ್ರಜಾಪತಿಸ್ತತ್ರ ಅಗ್ರೆ ಗಂಗಾ ಸರಸ್ವತಿ ತ್ರೈಲೋಕ್ಯಾನಿ ತೀರ್ಥಾನಿ ವಾಸುದೇವಸ್ಯ ಜ್ಞ ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜೆ ತ್ವಂಪುರಾ ಸಾಗರೋತ್ಪನ್ನ ವಿಷ್ಣು ವಿದೃತಃಕರೆ ರಕ್ಷಾರ್ಥಂ ಸರ್ವದೇವಾನಾಂ ಪಾಂಚಜನ್ಯ ನಮೋಸ್ತುತೆ ವಿಲಯಂ ಯಾಂತಿ ಪಾಪಾನಿ ಹಿಮವದ್ ಭಾಸ್ಕರೋದಯೇ ನತ್ವಾ ಶಂಖಂ ಕರೇ ಕರ್ತ್ವಾ ಕಿಂ ಪುನಃ ಸ್ಪರ್ಶೇನತೋ ಯಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಂ ಓಂ 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 ಪಾಂಚಜನ್ಯಾಯ ವಿದ್ಮಹೇ ಪವನಗರ್ಭಾಯ ಧೀಮಹಿ ತನ್ನ ಶಂಖ ಪ್ರಚೋದಯಾತ್ ಶಂಖೋದಕೆ ಕಲಶೆ ಕಿಂಚಿನ್ ನಿಕ್ಷಿಪ್ಯ ಪುನಃ ಶಂಖಮಾಪೂರ್ಯ ಶಂಖೋದಕವನ್ನು ಸ್ವಲ್ಪ ನೀರನ್ನು ಕಲಶಕ್ಕೆ ಹಾಕಿ ಪುನಃ ಕಲಶದಿಂದ ಶಂಖಕ್ಕೆ ಹಾಕಿಕೊಂಡು ಶಂಖೋದಕೇನ ಪೂಜಾ ದ್ರವ್ಯಾಣಿ ದೇವತಾ ದೇವಾಲಯ ಆತ್ಮಾನಂಚ ಪ್ರೋಕ್ಷ್ಯ ಶೇಷಂಜಲಂ ಸುಸ್ಥಾಪ್ಯ ನಂತರ ಶಂಖದ ನೀರನ್ನು ಅಲ್ಲಿ ಇಟ್ಟುಕೊಂಡಿರುವುದು ಅಭಿಷೇಕಕ್ಕೆ ಬೇಕಾಗುತ್ತದೆ. ಆದವು ನಿರ್ವಿಘ್ನತಾ ಸಿದ್ಧಾರ್ಥ ನಿರ್ವಿಘ್ನ ಗಣಪತಿ ಪ್ರಾರ್ಥನೆ ಕರಿಷ್ಯೆ. ಗಣಪತಿ ಪೂಜೆ ಆಗಿರುವುದರಿಂದ ದೊಡ್ಡ ಪೂಜೆಯನ್ನು ಮಾಡಬೇಕಾಗಿಲ್ಲ, ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಗಣಪತಿ ನಿರ್ವಿಘ್ನ ಗಣಪತಿ ಪ್ರಾರ್ಥನೆ ಕರಿಷ್ಯೆ. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ ಓತಿಭಿಸ್ಸೀದ ಸದನಂ. ನಿರ್ವಿಘ್ನ ಗಣಪತಯೇ ನಮಃ. ಭೂಃ ಭುವಃ ಸ್ವಃ ಭೂರ್ಭುವಸ್ವ ಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಕಲ್ಪಯಾಮಿ. ಅಂ ಆಕಾಶಾತ್ಮನೇ ನಮಃ ಪುಷ್ಪಂ ಕಲ್ಪಯಾಮಿ. ಎಂ ವಾಯುರಾತ್ಮನೇ ಧೂಪಂ ಕಲ್ಪಯಾಮಿ. ರಂ ಅಗ್ನ್ಯಾತ್ಮನೇ ನಮಃ ದೀಪಂ ಕಲ್ಪಯಾಮಿ. ಅಂ ಅಮೃತಾತ್ಮನೇ ನಮಃ ಪಂಚೋಪಚಾರ ಪೂಜಾ ಸಮರ್ಪಯಾಮಿ. ಇದನ್ನು ಪಂಚೋಪಚಾರ ಪೂಜೆ ಎನ್ನುತ್ತಾರೆ. ಇದನ್ನು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿರ್ವಿಘ್ನ ಗಣಪತಯೇ ನಮಃ. ಮನೋರಥಾಂ ಪ್ರಾರ್ಥಯಾಮಿ. ಧ್ಯಾನಾದ್ಯುಪಚಾರ ಪೂಜಾ ಸಮರ್ಪಯಾಮಿ. ಈಗ ಮಂಟಪ ಪೀಠ ದ್ವಾರಪಾಲಕ ಪೂಜೆಯನ್ನು ಮಾಡುವುದು. ಆತ್ಮಪೂಜಾಂ ಕರಿಷ್ಯೆ. ಅಕ್ಷತೆ ಕಾಳು ಹೂವನ್ನು ದೇವಿಗೆ ಸಮರ್ಪಯಾಮಿ ಅಂದ ತಕ್ಷಣ ಹಾಕ್ತಾ ಇರಬೇಕು. ಹೃದಯಸ್ಥಿತಂ ಪಂಕಜಮಷ್ಟಪತ್ರಂ ಸಕೇಸರಂ ಕರ್ಣಿಕಮಧ್ಯನಾಲಂ ಅಂಗುಷ್ಟಮಾತ್ರಂ ಮನೋವದಂತಿ ಧ್ಯಾಯಚ ವಿಷ್ಣುಂ ಪುರುಷಂ ಪುರಾಣಂ. ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾಸನಸ್ಥಂ ಸಕಲಭುವನ ಬೀಜಂ ಸೃಷ್ಟಿ ಸಂಹಾರ ಹೇತುಂ. ನಿರತಿಶಯ ಸುಖಾತ್ಮ ಜ್ಯೋತಿಷಾಂ ಹಂಸರೂಪಂ ಪರಮ ನಿವಾಸಂ ಚಿಂತೆಯೇತ್ ಆತ್ಮೂರ್ತಿಂ ಆರಾಧಯಾಮಿ. ಮಣಿಸನ್ನಿಭಂ ಆತ್ಮಬಿಂಬ ಮಾಯಾಪುರಿ ವಿಮಲ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೇರ ಪುನರ್ಭವಾಯ. ದೇಹೋ ದೇವಾಲಯ ಪ್ರೋಕ್ತೋ. ದೇಹವನ್ನು ದೇವಾಲಯವೆಂದು ಪೂಜಿಸಬೇಕು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸನಾತನಃ ತೇಜೇದ್ ಅಜ್ಞಾನ ನಿರ್ಮಾಲ್ಯಂ. ಸೋಹಂ ಭಾವೇನ ಪೂಜಯೇತ್. ಅವನೇ ನಾನು ಎಂದು ಪೂಜಿಸಬೇಕು. ಆತ್ಮನೇನ್ಮ ಅಂತರಾತ್ಮ ಪರಮಾತ್ಮನೇನ್ಮ ಇತಿ ಆತ್ಮಪೂಜಾ ಸಮರ್ಪಯಾಮಿ. ಅತಃ ಮಂಟಪ ಪೂಜಾಂ ಕರಿಷ್ಯೆ. ಉತ್ತಪ್ತೋ ಜಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಶುದ್ಧಸ್ಫಾಟಕಭಿತ್ತಿಕಾ ವಿರಚಿತೈಃ ಸ್ತಂಭೈಃ ಹೇಮೈಃ ಶುಭೈಃ ದ್ವಾರೈಶ್ಚಾಮ್ರರತ್ನರಾಜಕಚಿತೈಃ ಶೋಭಾವಹಿರ್ಮಂಡಿತೈಃ ಚತ್ರಾಕೈರಪಿಚಿತ್ರಶಂಕಧವಲೈಃ ಪ್ರೋದ್ಭಾಸ್ಯೈಃ ಸ್ವಸ್ತಿಕೈಃ ಮುಕ್ತಾಜಾಲವಿನಮ್ರ ಮಂಟಪಯುತೈಃ ವಜ್ರೈಶ್ಚ ಸೋಪಾನಕೈರ್ನಾನಾರತ್ನವಿದರ್ಪಿತೈಃ ಶಕಲಶೈರತ್ಯಂತ ಶೋಭಾವಹಂ. ಮಾಣಿಕ್ಯೋಜಲದೀಪದೀಪ್ತಿಕಪಿಶಂ ಲಕ್ಷ್ಮೀವಿಲಾಸಾಸ್ಪದಂ ಧ್ಯಾಯೇನ್ ಮಂಟಪಮರ್ಚನೇಶ್ವರ ಕಲಶೇಶ್ವೇಮಿದಂ ಸಾಧಕಃ. ಯಕ್ಷೇಭ್ಯನ್ಮ ರಕ್ಷೇಭ್ಯನ್ಮ ಕಿನ್ನರೇಭ್ಯನ್ಮ ಕಿಂ ಪುರುಷೇಭ್ಯನ್ಮ ಗೋಭ್ಯನ್ಮ ದೇವಮಾತೃಭ್ಯನ್ಮ ಮಂಟಪಾಶ್ರಿತ ದೇವತಾಭ್ಯೋ ನಮಃ. ಮಂಟಪ ಪೂಜಾಂ ಸಮರ್ಪಯಾಮಿ. ದ್ವಾರಪಾಲಕ ಪೂಜಾಂ ಕರಿಷ್ಯೆ. ಪೂರ್ವದ್ವಾರದ್ವಾರಶ್ರೇಯ ನಮಃ. ದಾರ್ತ್ರಯ ನಮಃ ವಿದಾರ್ತ್ರಯ ನಮಃ. ದಕ್ಷಿಣದ್ವಾರದ್ವಾರಶ್ರೇಯ ನಮಃ. ಚಂಡಾಯ ನಮಃ ಪ್ರಚಂಡಾಯ ನಮಃ. ಉತ್ತರದ್ವಾರದ್ವಾರಶ್ರೇಯ ನಮಃ. ಜಯಾಯ ನಮಃ ವಿಜಯಾಯ ನಮಃ. ದಕ್ಷಿಣದ್ವಾರದ್ವಾರಶ್ರೇಯ ನಮಃ. ಶಂಖನಿಧೇ ನಮಃ ಪದ್ಮನಿಧೇ ನಮಃ. ಮಧ್ಯೆ ರತ್ನಖಚಿತ ಸಿಂಹಾಸನೋಪರಿ ವರಸಿದ್ಧಿವಿನಾಯಕಾಯ ನಮಃ. ದ್ವಾರಪಾಲಕ ಪೂಜಾ ಸಮರ್ಪಯಾಮಿ. ಪೀಠ ಪೂಜಾಂ ಕರಿಷ್ಯೆ. ಆಧಾರಶಕ್ತಿಯ ನಮಃ. ಮೂಲಪ್ರಕೃತಿಯ ನಮಃ. ಕೂರ್ಮಾಯ ನಮಃ. ಅನಂತಾಯ ನಮಃ. ತಾರಕಾಯ ನಮಃ. ಬ್ರಹ್ಮಣೇ ನಮಃ. ಯಕ್ಷಿಸಮುದ್ರಾಯ ನಮಃ. ವಾಸ್ತುಪುರುಷಾಯ ನಮಃ. ರತ್ನದ್ವೀಪಾಯ ನಮಃ. ಮಣಿಮಯ ಮಂಟಪಾಯ ನಮಃ. ರತ್ನಸಿಂಹಾಸನಾಯ ನಮಃ. ಶ್ವೇತಛತ್ರಾಯ ನಮಃ. ಧರ್ಮಾಯ ನಮಃ. ಜ್ಞಾನಾಯ ನಮಃ. ವೈರಾಗ್ಯಾಯ ನಮಃ. ಐಶ್ವರ್ಯಾಯ ನಮಃ. ಅಜ್ಞಾನಾಯ ನಮಃ. ಅವೈರಾಗ್ಯಾಯ ನಮಃ. ಅವೈರಾಗ್ಯಾಯ ನಮಃ. ಅನೈಶ್ವರ್ಯಾಯ ನಮಃ. ಅವ್ಯಕ್ತಮೂಲಾಯ ನಮಃ. ಆನಂದಕಂದಾಯ ನಮಃ. ಬುದ್ಧಿನಾಲಾಯ ನಮಃ. ಆಕಾಶಾತ್ಮಯ ಕರ್ಣಿಕಾಯ ನಮಃ. ವಾಯುವಾತ್ಮಯ ಧರಾಗ್ರಾಯ ನಮಃ. ಪೃಥ್ವ್ಯಾತ್ಮಯ ಪ್ರವೇಶಾಯ ನಮಃ. ಅರ್ಕಮಂಡಲಾಯ ವಸುಪ್ರದಾಯ ದ್ವಾದಶಕಲಾತ್ಮನೇ ನಮಃ. ವನ್ಯಮಂಡಲಾಯ ಧರುಪ್ರದಾಯ ಜ್ಞಾನಕಲಾತ್ಮನೇ ನಮಃ. ಸಂಸತ್ವಾಯ ನಮಃ. ರಮರಾಯತೆ ನಮಃ. ತಮತಮಥಾಯ ನಮಃ. ಮಾಯಾಯ ನಮಃ. ವಿದ್ಯಾಯ ನಮಃ. ಆತ್ಮನೇ ನಮಃ. ಅಂತರಾತ್ಮ ಪರಮಾತ್ಮನೇ ನಮಃ ಇತಿ ಪೀಠಪೂಜಾ ಸಮರ್ಪಯಾಮಿ. ಅತಃ ನವಶಕ್ತಿ ಪೂಜಾಂ ಕರಿಷ್ಯೆ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರೇ ನಮಃ. ಕೌಮಾರ್ಯೇ ನಮಃ. ವಾರಾಯ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ತೀವ್ರಾಯ ನಮಃ. ಜ್ವಾಲ್ಯೇ ನಮಃ. ನಂದಿನೇ ನಮಃ. ಭೋಗದಾಯ ನಮಃ. ಸತ್ಯಾಯ ನಮಃ. ತೇಜೋವತ್ಯೈ ನಮಃ. ನಾಶಿನೇ ನಮಃ. ದೇವ್ಯೇ ನಮಃ. ಮಹಾದೇವ್ಯೇ ನಮಃ ಇತಿ ನವಶಕ್ತಿ ಪೂಜಾ ಸಮರ್ಪಯಾಮಿ. ಅಕ್ಷತೆ ಕಾಳು ಹೂವು ಹಿಡಿದುಕೊಂಡು ದೇವರ ಪಾದವನ್ನು ಮುಟ್ಟಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು. ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮವಿಷ್ಣು ಮಹೇಶ್ವರಸ್ಯ ಋಗ್ವೇದ ಸಾಮಾತೃಣಶ್ಚಂದಾಂಸಿ. ಪ್ರಾಣಶಕ್ತಿ ಪರಾ ದೇವತಾ. ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ. ಮಮ ಇಷ್ಟಾರ್ಥ ಸಿದ್ಧಾರ್ಥೆ. ಮಮ ಎಂದು ಹೇಳಿಕೊಳ್ಳುವುದು. ಮಮ ಇಷ್ಟಾರ್ಥ ಸಿದ್ಧಾರ್ಥೆ ಪ್ರಾಣ ಪ್ರತಿಷ್ಠಾಪನೆ ಜಪೇ ವಿನಿಯೋಗ. ಹ್ರಾಂ ಅಂಗುಷ್ಟಾಭ್ಯಾಂ ಹ್ರೀಂ ತರ್ಜನ್ಯಾಭ್ಯಾಂ ಹ್ರೂಂ ಮಧ್ಯಮಾಭ್ಯಾಂ ಹ್ರೇಂ ಅನಾಮಿಕಾಭ್ಯಾಂ ಹ್ರೂಂ ಕನಿಷ್ಠಿಕಾಭ್ಯಾಂ ಹರಃ ಕರತಲಕಪೃಷ್ಠಾಭ್ಯಾಂ ಹ್ರಾಂ ಹೃದಯಾನ್ ಹ್ರೀಂ ಶಿರಸಸ್ವ ಹ್ರೂಂ ಶಕಾಯುಷುಟ ಹ್ರೀಂ ನೇತ್ರತ್ರಯಯುಷುಟ ಹ್ರೂಂ ಕವಚಾಂ ಹರಃ
अस्त्राविडहुर्भोस्वरमिति दिग्बन्धः ध्यानं रक्ताम्बोधिस्तपोतोलसदरुण सरोजादिरूढाकराब्जैः पाशङ्कोदनमिक्षोद्भवमणिकर्मप्यङ्कुशं पञ्चबाणान् बिभ्राणा सरत्कपालं त्रिनेन्द्रसिता पीनवक्षोरुहाढ्या देवी परार्कुवर्णभवत्सुकरे प्राणशक्तिप्राणः ಹ್ರಾಂ ಹ್ರೀಂ ಕ್ರೌಂ ಎರಲವಶಃ ಮಮ ಪ್ರಾಣಃ ಮಮ ಅಂತ ಹೇಳಿಕೊಳ್ಳುವುದು. ಮಮ ಜೀವ ವಾಂಗ್ಮನಃ ಜಿಹ್ವಾಗ್ರಾಣೈ ಉಚ್ಛ್ವಾಸರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಸುಖೇನ ಚಿರಂತಿಷ್ಠಂತು ಸ್ವಾಹ. ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಅವಕುಂಠಿತೋ ಭವ, ಮಮ ಸರ್ವಾಭೀಷ್ಟ ಫಲಪ್ರದೋ ಭವ. ಸ್ವಾಮಿನ್ ಸರ್ವಜಗನ್ನಾಥ ಘಂಟಾನಾದನ ಮಾಡುವುದು. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಪ್ರಾಣ ಪ್ರತಿಷ್ಠಾಪನ ಮುಹೂರ್ತಸ್ಸು ಮುಹೂರ್ತೋಸ್ತಿತ್ಯನ ಗೃಹಂತು ಸುಮುಹೂರ್ತೋಸ್ತು. ಧ್ಯಾನಂ ವಕ್ರತುಂಡ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ್ಯಃ ಪ್ರಚೋದಯಾತ್. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः सीदसादनं. ಮಹಾಗಣಪತಯೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ. ಅಕ್ಷತೆಗಳು ಹೂವನ್ನು ಹಾಕುವುದು, 3 ಬಾರಿ ನೀರು ಬಿಡುವುದು. ಪಾದ್ಯೋ ಪಾದ್ಯಂ ಸಮರ್ಪಯಾಮಿ. ಹಸ್ತ್ಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೆ ಆಚಮನೀಯಮಾಚಮನ ಸಮರ್ಪಯಾಮಿ. ಮಧುಪರ್ಕಂ ಸಮರ್ಪಯಾಮಿ. ದೇವರ ಮುಂದೆ ಬಾಳೆಹಣ್ಣನ್ನು ಸುರಿದು ಜೇನುತುಪ್ಪ ಪಂಚಾಮೃತವನ್ನು ಅದ್ದಿ ಅಲ್ಲಿ ಇಡುವುದು. ಬಲಭಾಗದಲ್ಲಿ ವೀಳ್ಯದೆಲೆ ಮೇಲೆ ಇಡುವುದು. ಮಧುಪರ್ಕಂ ಸಮರ್ಪಯಾಮಿ. ಮಲಾಪಕರ್ಷಣ ಸ್ನಾನ ಮಾಡಿಸುವುದು. ವಿಗ್ರಹ ಇದ್ದರೆ ಅದನ್ನು ಅಭಿಷೇಕಕ್ಕೆ ಮೊದಲು ತೊಳೆದು ತಟ್ಟೆಯಲ್ಲಿ ಇಟ್ಟುಕೊಳ್ಳುವುದು. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ರಶಿಭಿರಿಡ್ಯೋ ನೂತನೈರುತ ಸ ದೇವಾಂಗ್ ಇಹ ವಕ್ಷತಿ ಅಗ್ನಿನಾ ರೈಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ದೇವೇಶು ಗಚ್ಚತಿ ಅಗ್ನಿರ್ಹೋತಾ ಕವಿಕೃತಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ ವಿಧಂಗದಾಶಶಿಯತ್ವಮಗ್ನೇ ಭದ್ರಂಕ ರಿಷಸೆ ತವೇತತ್ ಸತ್ಯಮಿಂಗಿರಃ ಉಪತ್ವಾಗ್ನೇ ದಿವೇ ದಿವೇ ಜೋಷ ಅವಸ್ತಬ್ಧಿಯಾ ವಯಂ ನಮ್ಮ ಭರಂತ ಏಮಸೆ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೇದಿವಿಂ ವರ್ಧಮಾನಂ ಸ್ವೇದಮೇ ಸನಃ ಪಿತೇವ ಸೂನಮೇಘ್ನೇ ಸೂಪಾಯನೋ ಭವ ಸ ಚ ಸ್ವಾನಸ್ವಸ್ತಯೇ. ಅಗ್ನ ಆಯಾಹಿ ವೀತಯೇ ಗಣಾನೋ ಹವ್ಯದಾತಯೇ ನಿಹೋತಾ ಸತ್ಸಿಬರ್ಹಿಷೆ ಶನ್ನೋ ದೇವೀರಭಿಷ್ಟೆ ಆಪೋ ಭವಂತು ಪೀತಯೇ ಶಂಯೋರಭಿಶ್ರಾವಂತು ನಃ ಇತಿ ಮಲಾಪಕರ್ಷಣ ಸ್ನಾನಂ ಸಮರ್ಪಯಾಮಿ. ಅಥವಾ ಪಂಚಾಮೃತ ಸ್ನಾನಂ ಹಂಕರಿಷ್ಯೆ. ಪಂಚಾಮೃತವನ್ನು ತೆಗೆದಿಟ್ಟುಕೊಳ್ಳುವುದು. ಹಾಲು, ಮೊಸರು, ತುಪ್ಪ, ಎಳ್ನೀರು, ಬಾಳೆಹಣ್ಣಿನ ರಸಾಯನ ಇದ್ದರೆ, ಸಕ್ಕರೆ ಎಲ್ಲವನ್ನು ದೇವರಿಗೆ ಅಭಿಷೇಕ ಮಾಡಬೇಕು. ನಾನು ಮಂತ್ರ ಹೇಳ್ತಾ ಇರ್ತೀನಿ, ತಕ್ಕ ಹಾಗೆ ಗಮನ ಇಟ್ಟು ಅಭಿಷೇಕ ಮಾಡ್ತಾ ಹೋಗಬೇಕು. ಹಾಲು ಆಪ್ಯಾಯಸ ಸಮೇತತೆ ವಿಶುದ್ಧಸ್ವಮೃಷ್ಣ್ಯಂ ಭವಾಜಸ್ಯ ಸಂಗತೆ ಕ್ಷೀರೇಣ ಸ್ನಾಪಯಾಮಿ. ತೊಟ್ಟು ನೀರು ಬಿಡಬೇಕು. ಕ್ಷೀರ ಸ್ನಾನಾಂತರೇ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ದಧಿ ಮೊಸರು ಮಧುವ ದಧಿ ಕ್ರೌಣಾಕಾರಶಂ ವಿಷ್ಣೋರಶ್ವಸ್ಯ ವಾಜಿನಃ ಸುರಭಿನಾಮುಖಾಕರತ್ನ ಆಯುಗಂ ಶಿತಾರಿಸಿತ. ದಧಿ ಕ್ರೌಣಾಕಾರಶಂ ವಿಷ್ಣೋರಶ್ವಸ್ಯ ವಾಜಿನಃ ಸುರಭಿನಾಮುಖಾಕರತ್ನ ಆಯುಗಂ ಶಿತಾರಿಸಿತ. ದಧ್ನಃ ಸ್ನಾಪಯಾಮಿ. ತುಪ್ಪ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋವ ಸವಿತೋತ್ಪನ್ನ ತ್ವಚ್ಛಿದ್ರೇಣ ಪವಿತ್ರೇಣ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಾಪಯಾಮಿ. ಮಧು ಜೇನುತುಪ್ಪ ಮಧುವಾತಾರತಾಯತೆ ಮಧುಕ್ಷರನ್ ಸಿಂಧವಃ ಮಾಧ್ವೀರ್ನ ಸಂತೋಷಧೀಃ ಮದನಕ್ತಮುತೋಷಸಿ ಮಧುಮತ್ಪಾರ್ಥಿವಂ ವ್ರಜಃ ಮಧುದೇವರಸ್ತನಃ ಪಿತಾ ಮಧುಮಾಂಗ್ನೋ ವನಸ್ಪತಿರ್ಮಧುಮಾಂಗಃ ಸೂರ್ಯಃ ಮಾಧ್ವೀರ್ಗಾವೋ ಭವಂತನ ಮಧುನಾ ಸ್ನಾಪಯಾಮಿ. ಸಕ್ಕರೆ ಸ್ವಾದುಃಪೋಸ್ತ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವಿತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯುವೆ ಬೃಹಸ್ಪತಿ ಮಧುಮಾಂಗದಾಭ್ಯ ಶರ್ಕರೆಯ ಸ್ನಾಪಯಾಮಿ. ಯಾಫಲ್ನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣಿ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತೊಮ್ಮಸ. ಎಳೆನೀರು ರಸಾಯನ ಇದ್ದರೆ ಹಾಕ್ಬೋದು. ಫಲ ಪಂಚಾಮೃತ ಸ್ನಾನಾನಂತರೇ ಶುದ್ಧೋದಕ ಆಪೋಹಿಷ್ಟಾಮಯೋ ಭುವಸ್ತಾನೋ ಊರ್ಜಧನ ಮಹೇರಣ ಚಕ್ಷಸೆಯೋ ಶಿವತಮೋ ರಸಸ್ತಸ್ಯ ಭಾಜಯತಿ ಹನಃ ಉಷತೀರ್ಯ ಮಾತರಃ ತಸ್ಮಾರಂಗಮಾಮೋ ಯಸ್ಯ ಕ್ಷಯ ಎನ್ನುಥ ಆಪೋ ಜನೇತಾಚನಃ. ಶುದ್ಧೋದಕದಿಂದ ಸರಿಯಾಗಿ ಎಲ್ಲವನ್ನು ತೊಳೆದು ತಟ್ಟೆಯಲ್ಲಿ ಇಟ್ಟುಕೊಳ್ಳುವುದು. ಸಾಧ್ಯವಾದರೆ ಪುರುಷ ಸೂಕ್ತ ಶ್ರೀ ಸೂಕ್ತವನ್ನು ಹೇಳುವುದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೌಮ್ಯಂ ವಿಶ್ರುತ ವೃತ್ವಾ ತಿತಿಷ್ಠ ದಶಾಂಗುಲಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಹಿತಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ. ಸಮಯಾಭಾವದಿಂದ ಪೂರ್ತಿಯಾಗಿ ಇದನ್ನು ಹೇಳುವುದಿಲ್ಲ. ಪುಸ್ತಕದಲ್ಲಿ ದೊರೆಯುತ್ತದೆ. ಸ್ಟಾಪ್ ಮಾಡಿಕೊಂಡು ಅದನ್ನು ಹೇಳಿದ ನಂತರ ಮುಂದುವರಿಸಬಹುದು.
ಸ್ನಾನಾಂತರೆ ವಸ್ತ್ರ ಇವಂ ವಸ್ತ್ರಾಣಿ ಪೀವಸ ಅವಸಾತೆ ಯುವರಚ್ಛಿದ್ರಾವಂತೋ ಸರ್ಗಾಃ ಅವಾತಿರತಮನ್ರತಾನ್ ವಿಶ್ವರಥೇನ್ ಮಿತ್ರವರುಣ ಸಚೇತೆ ವಸ್ತ್ರಾಣಿ ಸಮರ್ಪಯಾಮಿ ಹಿರಣ್ಯರೂಪಸ್ಸ ಹಿರಣ್ಯಸಂರ್ಗಪಾನಪಾತ್ಸೆ ಧ್ವರ್ಣಿವರ್ಣಃ ಹಿರಣ್ಯಾತ್ಪರ್ಯೋನೇನ ಸದ್ಯ ಹಿರಣ್ಯತನೋಸ್ಮಿ ಆಭರಣಾನ್ ಸಮರ್ಪಯಾಮಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರೀಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ವ ತೇಜಃ ಉಪವೀತಾನ್ ಸಮರ್ಪಯಾಮಿ ಗಂಧದ್ವಾರಾಂತರಾದರ್ಶಾಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವೇಷ್ಟಿಂ ದಿವ್ಯಪರಿಮಳಗಂಧಾನ್ ಧಾರಯಾಮಿ ಅಕ್ಷತಕಾಳು ಅರ್ಚಿತ ಪ್ರಾರ್ಚಿತ ಪ್ರಿಯಮೇಧಾಸು ಅರ್ಚಂತ ಪತ್ರಕ ಉತ ಪ್ರನ್ನಧೃಷ್ಣೋರ್ಚಿತ ಅಕ್ಷತಾನ್ ಸಮರ್ಪಯಾಮಿ ಪುಷ್ಪ ಆಯನೈತೆ ಪರಾಯಣೆ ದೂರ್ವಾರೋಹಂತ ಪುಷ್ಪಣೇಃ ರಥಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯ ಮೇ ಎಲ್ಲ ರೀತಿಯ ಪುಷ್ಪಗಳನ್ನು ಹಾಕುವುದು, ಬಿಡಿ ಹೂವನ್ನು ಬಿಟ್ಟು, ಮಾಲೆ ಇದ್ದರೆ ಮಾಲೆ ಹಾಕುವುದು. ಮಾಲ್ಯಾದೀನಿ ಸುಗಂಧೀನಿ ಮಾಲಿತ್ಯಾದಿಮಯಿ ಪ್ರಭೋ ಮಯಾ ಹೃತಾನಿ ಪುಷ್ಪಾಣಿ ಪೂಜಾರ್ಥಂ ಪ್ರತಿಗೃಹ್ಯತಾಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಅರಿಶಿನ ಕುಂಕುಮ ಸಚಿತ್ರಚಿತ್ರಂ ಚಿತಯಂತಮಹಸ್ಮೆ ಚಿತ್ರಾಕ್ಷತ್ರಂ ಚಿತ್ರತಮಮ್ಮ ಯೋಧಾಂ ಚಂದ್ರಂ ರಯೀಂ ಪುರುವೀರಂ ಬೃಹಂತಂ ಚಂದ್ರಚಂದ್ರಾಭಿರ್ಗೃಣತೆ ಯೋ ಸ್ವ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕುಂಕುಮಚೂರ್ಣಂ ಸಮರ್ಪಯಾಮಿ. अथ अंगपूजन करिष्ये. गणेशाय नमः पादौ पूजयामि. एकदन्ताय नमः गुल्फौ पूजयामि. ಶೂರ್ಪಕರ್ಣಾಯ ನಮಃ ಜಾನ್ಯ ಪೂಜಯಾಮಿ. ಆಯಾ ಪಾದಗಳಿಗೆ ಅಕ್ಷತೆ ಕಾಳು ಹೂವು ಹಾಕುವುದು. ಶೂರ್ಪಕರ್ಣಾಯ ನಮಃ ಜಾನ್ಯ ಪೂಜಯಾಮಿ. ವಿಘ್ನರಾಜಾಯ ನಮಃ ಜಂಘೆ ಪೂಜಯಾಮಿ. ಅಕುವಾಹನಾಯ ನಮಃ ಊರೂನ್ ಪೂಜಯಾಮಿ. ಹೇರಂಬಾಯ ನಮಃ ಕಟಿಂ ಪೂಜಯಾಮಿ. ಲಂಬೋದರಾಯ ನಮಃ ಉದರಂ ಪೂಜಯಾಮಿ. ಗಣನಾಥಾಯ ನಮಃ ನಾಭಿಂ ಪೂಜಯಾಮಿ. ಗಣೇಶಾಯ ನಮಃ ಹೃದಯಂ ಪೂಜಯಾಮಿ. ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ. ಸ್ಕಂದಾಗ್ರಜಾಯ ನಮಃ ಸ್ಕಂದೌ ಪೂಜಯಾಮಿ. ಪಾಶಹಸ್ತಾಯ ನಮಃ ಹಸ್ತಂ ಪೂಜಯಾಮಿ. ಹಸ್ತೌ ಪೂಜಯಾಮಿ. ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ. ವಿಘ್ನೇಶ್ವರಾಯ ನಮಃ ನೇತ್ರಂ ಪೂಜಯಾಮಿ. ಶೂರ್ಪಕರ್ಣಾಯ ನಮಃ ಕರ್ಣೌ ಪೂಜಯಾಮಿ. ಬಾಲಚಂದ್ರಾಯ ನಮಃ ಲಲಾಟಂ ಪೂಜಯಾಮಿ. ಸರ್ವೇಶ್ವರಾಯ ನಮಃ ಶಿರಃ ಪೂಜಯಾಮಿ. ವಿಘ್ನರಾಜಾಯ ನಮಃ ಸರ್ವಾಣಿ ಅಂಗಪೂಜಾಂ ಸಮರ್ಪಯಾಮಿ. अतः पत्रपूजां करिष्ये. सुमुखाय नमः माचीपत्रं समर्पयामि. गणाधिपाय नमः बृहतीपत्रं समर्पयामि. उमाधिपाय नमः बिल्वपत्रं समर्पयामि. गजाननाय नमः धूर्वायुग्मपत्रं समर्पयामि. इದ್ರೆ ಈ ಎಲ್ಲ ಪತ್ರಗಳನ್ನು ಹಾಕುವುದು. ಹರಸೂನಮೇ ನಮಃ ದತ್ತೂರಪತ್ರಂ ಸಮರ್ಪಯಾಮಿ. ಲಂಬೋದರಾಯ ನಮಃ ಬದರೀಪತ್ರಂ ಸಮರ್ಪಯಾಮಿ. ಗುಹಾಗ್ರಜಾಯ ನಮಃ ಅಪಾಮಾರ್ಗಪತ್ರಂ ಸಮರ್ಪಯಾಮಿ. ಗಜಕರ್ಣಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ಏಕದಂತಾಯ ನಮಃ ಚ್ಯೂತಪತ್ರಂ ಸಮರ್ಪಯಾಮಿ. ವಿಕಟಾಯ ನಮಃ ಕರವೀರಪತ್ರಂ ಸಮರ್ಪಯಾಮಿ. ಭಿನ್ನದಂತಾಯ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ. ವಟವೇ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ. ಸರ್ವೇಶ್ವರಾಯ ನಮಃ ದೇವದಾರುಪತ್ರಂ ಸಮರ್ಪಯಾಮಿ. ಬಾಲಚಂದ್ರಾಯ ನಮಃ मौरुवकपत्रं समर्पयामि. हेरंबाय नमः सिन्धुवारपत्रं समर्पयामि. शूर्पकर्णाय नमः जाजीपत्रं समर्पयामि. सुराग्रजाय नमः गणकीपत्रं समर्पयामि. भवक्त्राय नमः शमीपत्रं समर्पयामि. विनायकाय नमः अश्वत्थपत्रं समर्पयामि. सुरसेविताय नमः अर्जुनपत्रं समर्पयामि. कपिलाय नमः अर्कपत्रं समर्पयामि. गणेश्वराय नमः 21 पत्राणि पूजयामि. अतः पुष्पपूजां करिष्ये. ओं सुराग्रजाय नमः गणकी पुष्पं समर्पयामि. भवक्त्राय नमः शमी पुष्पं समर्पयामि. विनायकाय नमः अश्वत्थपुष्पं समर्पयामि. सुरसेविताय नमः अर्जुनपुष्पं समर्पयामि. कपिलाय नमः अर्कपुष्पं समर्पयामि. ಗಣೇಶ್ವರಾಯ ನಮಃ 21 ಪತ್ರಾಣಿ ಪೂಜಯಾಮಿ. ಈಗ ಅಷ್ಟೋತ್ತರ ಶತನಾಮ ಪುಸ್ತಕದಲ್ಲಿರುತ್ತದೆ, ನೋಡಿಕೊಂಡು ಹೇಳಿಕೊಳ್ಳುವುದು. ಸಮಯಾಭಾವದಿಂದ ಅದನ್ನು ಕೆಲವನ್ನು ಮಾತ್ರ ಹೇಳಲಾಗುತ್ತದೆ. ಓಂ ಗಜಾನನಾಯ ನಮಃ. ಗಣಾಧ್ಯಕ್ಷಾಯ ನಮಃ. ವಿಘ್ನರಾಜಾಯ ನಮಃ. ವಿನಾಯಕಾಯ ನಮಃ. ದ್ವೈಮಾತರಾಯ ನಮಃ. ದ್ವಿಮುಖಾಯ ನಮಃ. ಪ್ರಮುಖಾಯ ನಮಃ. ಸುಮುಖಾಯ ನಮಃ. ಕೃತಿನೇ ನಮಃ. ಸುದೀಪಾಯ ನಮಃ. ಸುರಸಾಂಬನಿಧಯೇ ನಮಃ. ಮಹೇಶಾಯ ನಮಃ. ವಿಶ್ವರಕ್ಷಾಕೃತೆ ನಮಃ. ಅಕ್ರಾಂತಚಿತಚಿತ್ ಪ್ರಭುವೇ ನಮಃ. ಶ್ರೀ ವಿಘ್ನೇಶ್ವರಾಯ ನಮಃ. ವರಸಿದ್ಧಿವಿನಾಯಕಾಯ ನಮಃ. ಅಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ. ನಾವು ಪೂಜಾಂ ಕರಿಷ್ಯಾಮಿ. ಸುಮುಖಾಯ ನಮಃ. ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮ್ರಕೇತುವೇ ನಮಃ. ಗಣಾಧ್ಯಕ್ಷಾಯ ನಮಃ. ಬಾಲಚಂದ್ರಾಯ ನಮಃ. ಗಜಾನನಾಯ ನಮಃ. ವರಮೋಷಕವಾಹನಾಯ ನಮಃ. ವರಸಿದ್ಧಿವಿನಾಯಕಾಯ ನಮಃ. ನಾವು ಪೂಜಾ ಸಮರ್ಪಯಾಮಿ. ಎಲ್ಲ ಕಾಲದಲ್ಲೂ ಕೂಡ ಹೂವು ಅಕ್ಷತೆಗಳನ್ನು ಹಾಕ್ತಾ ಇರುವುದು. ಈಗ ಧೂಪ ದೀಪ ನೈವೇದ್ಯ. ಧೂಪಃ ವನಸ್ಪತಿರಸೋತ್ಪನ್ನಗಂಧಾಢ್ಯೋ ಧೂಪೋತ್ತಮಃ. ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಧೂಪಮಾಗ್ರಾಪಯಾಮಿ. ದೀಪ 3 ಬತ್ತಿ ದೀಪ ಹಚ್ಕೊಳ್ಬೇಕು, ಆರತಿ ಮಾಡೋದು. ದೀಪಂ ಜ್ಯೋತಿ ಶುಕ್ಲಶ್ಚಿತೇಶ್ ದೇವಾನಾಂ ಸತತಂ ಪ್ರಿಯಃ ಪ್ರಭಾಕರಂ ಮಹಾತೆ ದೀಪೋಯಂ ಪ್ರತಿಗೃಹ್ಯತಾಂ. ಧೂಪಾನಂತರೇ ದೀಪಂ ದರ್ಶಯಾಮಿ. ಧೂಪದೀಪಾನಂತರೇ ಆಚಮನೀಯಮಾಚಮನ ಸಮರ್ಪಯಾಮಿ. ಒಂದು ತೊಟ್ಟು ನೀರು ಬಿಡೋದು. ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡು ಚೌಕಾಕಾರದ ಮಂಡಲ ಮಾಡಿ ಅದ್ರ ಮೇಲೆ ಇಟ್ಕೊಳ್ಳೋದು. ಹೂ ತಗೊಂಡು ಪ್ರೋಕ್ಷಣೆ ಮಾಡುತ್ತಾ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ ಭೂರ್ಭುವಸ್ವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮೇಧಿ ಯೋ ಯೋನಃ ಪ್ರಚೋದಯಾತ್ ಸುತ್ಪರ್ಸದು. ಸತ್ಯಂತತೆಯ ಪ್ರಶಂಸ್ಯಾಮಿ. ಶಂಖಚಕ್ರಾಸುರವಿದಾರಕ್ಷಾದೀನ ಮುದ್ರಾಂ ಪ್ರದರ್ಶ್ಯ ಅಮೃತೀಕೃತ್ಯ ಕಾಮಧೇನು ಸ್ಮರಾಮಿ. ಅಮೃತೀಕೃತ್ಯ ಅಮೃತೋ ಶ್ರಾವೇ ಅಮೃತೋಪಸ್ತರಣಸಿ ಸ್ವಹ. ಕೈಯಲ್ಲಿ ಹೀಗೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವ, ಉದಾನಾಯ ಸ್ವ, ಸಮಾನಾಯ ಸ್ವ, ಬ್ರಹ್ಮಣೇ ಸ್ವ, ದೇವೇಭ್ಯ ಸ್ವ.
प्रकल्पितां भक्ष्यं भोज्यं च लेख्यं च चोह्यं पानीयमेव च इदं ग्रहणनैवेद्यं मया दत्तं विनायक प्राणाय स्वाहा पानाय स्वाहा उदानाय स्वाहा व्यानाय स्वाहा समानाय स्वाहा ब्रह्मणे स्वाहा इति नैवेद्यं समर्पयामि. ವಿಳೆದೆಲೆ ಮೇಲೆ ನೀರು ಬಿಡುವುದು. ಪೂಗೀಫಲ ಸಮಯುಕ್ತಂ ನಾಗವಳ್ಳಿದಿಲೇರ್ಥಂ ಚೂರ್ಣಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರದಕ್ಷಿತಾಂ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ. ಒಂದು ಕಾಯಿನಿದ್ರೆ ಅದರ ಮೇಲೆ ನೀರು ಬಿಡುವುದು. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬಿಂಬಾವಸು ಅನಂತ ಪುಣ್ಯಫಲದ ಮತ್ತು ಶಾಂತಿಂ ಪ್ರಯಚ್ಛಮೆ. ಅದರ ಮೇಲೆ ನೀರನ್ನ ಬಿಟ್ಟ ನಂತರ ದೇವರಿಗೆ ಪೂರ್ಣ ಫಲವನ್ನು ಕೊಡುವುದು. ಇದಂ ಫಲಮಯ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇ ಸಫಲ ಪ್ರಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಈಗ ನೈವೇದ್ಯ ಎಲ್ಲ ತೊಟ್ಟು ಮುರಿಯೋದು. ಕಂಠಾಕರಣ ವಿರೂಪಾಕ್ಷ ಕುಂಬೋದರ ಮಹೋದರ ಮಹಾವಿಷ್ಣು ಪ್ರಸಾದಂ ಪ್ರೀತ್ಯರ್ಥಂ ಪರಿಗೃಹ್ಯತಾಂ ಬರಿಹರಣ ವಿಸರ್ಜಾಮಿ ಪಶ್ಚಾತ್ ಮಂಗಳ ನೀರಾಜನಂ ಕರಿಷ್ಯೆ. ಕರ್ಪೂರ ಹಚ್ಚಿಕೊಂಡು ಮಂಗಳಾರತಿ ಮಾಡುವುದು. ಓಂ ಗಂಟೆ ಬಾರಿಸುವುದು. ಓಂ ಧ್ರುವ ದ್ಯೋಧ್ರುವ ಪೃಥ್ವಿ ಧ್ರುವ ಸಪರ್ವತಾಯಮೇ ಧ್ರುವಂ ವಿಶ್ವಮಿದಂ ಜಗದ್ಧ್ರುವ ರಾಜಾ ವಿಶಾಮಯಂ ಧ್ರುವಂತೆ ರಾಜಾವೃಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಶ್ರಿಯೇ ಜಾತ ಶ್ರಿಯಾ ನಿರ್ಯಾಯ ಶ್ರಿಯಂ ಮಯೋಜರಿತೃಭ್ಯೋ ದದಾತಿ ಶ್ರೇಯಮಸಾನಾಮೃತತ್ವಮಾಯನ್ ಭವನ್ ಸತ್ಯಾಸಮಿತಾಮಿತದ್ರವು ಶ್ರಿಯ ಏವೇನಂತ ಶ್ರೇಯಮಾ ದತಾತಿ ಸಂತತಮಜಾವಷಟ್ಕೃತ್ಯಂ ಸಂತತಿ ಸಂಧೀಯತೆ ಪ್ರಜಯಾ ಪಶುಭಿರೇವಂ ವೇದ. ನೀರಾಜನಂ ದರ್ಶಯಾಮಿ. ನೀರಾಜನಾಂತರೆ ಆಚಮನೀಯಮಾಚಂ ಸಮರ್ಪಯಾಮಿ. ಆಚಮನೀಯಾಂತರೆ ಪರಿಮಳ ಪತ್ರಪುಷ್ಪಾಣಿ ಸುತ್ತಬರಿಸಿ ದೇವರ ತಲೆ ಮೇಲೆ ಹಾಕುವುದು. ಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ ಮಂಗಳಾರತಿ ತಗೊಳ್ಳೋದು. ಮಂತ್ರಪುಷ್ಪಂ ಕರಿಷ್ಯೆ. ಓಂ ಯೋ ವೇದಾದೌ ಸ್ವರಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲಿನಸ್ಯ ಪರಸ್ಸ ಮಹೇಶ್ವರಃ. ಅಕ್ಷತೆ ಕಾಳು ಹೂವನ್ನು ದೇವರ ತಲೆ ಮೇಲೆ ಹಾಕುವುದು. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾಂಚ ತಾನಿ ತಾನಿ ನಶ್ಯಂತೆ. ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರ ಮಾಡುವುದು. ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪೆಯ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾನ್ ಜಗದೀಶ್ವರ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಈಗ 3 ಬಾರಿ ಅರ್ಘ್ಯವನ್ನು ಬಿಡುವುದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದಮರ್ಘ್ಯಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದಮರ್ಘ್ಯಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದಮರ್ಘ್ಯಂ ಸಮರ್ಪಯಾಮಿ. ಈಗ ಒಂದೊಂದೇ ದೂರ್ವೆಯನ್ನು ಗಂಧದಲ್ಲಿ ಅದ್ದಿ ದೇವರಿಗೆ ಸಮರ್ಪಣೆ ಮಾಡುವುದು. ಗಣಾಧಿಪಾಯ ನಮಃ ಪಾದೋ ಪೂಜಯಾಮಿ. ಅಕುವಾಹನಾಯ ನಮಃ ಗಣಾಧಿಪಾಯ ನಮಃ ಉಮಾಪುತ್ರಾಯ ನಮಃ ಅಕುವಾಹನಾಯ ನಮಃ ವಿನಾಯಕಾಯ ನಮಃ ಈಶಪುತ್ರಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಏಕದಂತಾಯ ನಮಃ ಇಭವಕ್ತ್ರಾಯ ನಮಃ ಮೋಷಕವಾಹನಾಯ ನಮಃ ಕುಮಾರಗುರುವೇ ನಮಃ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಗೌರಿಪುತ್ರಾಯ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರಾಯ ನಮಃ ಗಜಾನನಾಯ ನಮಃ ವರಮೋಷಕವಾಹನಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ದೂರ್ವಾಗ್ಮಂ ಪೂಜಯಾಮಿ. ಈಗ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವುದು. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ ಓತಿಭಿಸ್ಸೀದ ಸಾಧನಂ. ಗಣಾಧಿಪ ನಮಸ್ತೇಸ್ತು ಉಮಾಪುತ್ರ ಘನಾಶನ ವಿನಾಯಕೇಶತನಯ ಸರ್ವಸಿದ್ಧಿಪ್ರದಾಯಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮನೋರಥಾಂ ಪ್ರಾರ್ಥಯಾಮಿ. ಪುನಃ ಪೂಜಾಂ ಕರಿಷ್ಯೆ. ಛತ್ರಂ ಸಮರ್ಪಯಾಮಿ. ಚಾಮರಂ ಸಮರ್ಪಯಾಮಿ. ನೃತ್ಯಂ ಸಮರ್ಪಯಾಮಿ. ಗೀತಂ ಸಮರ್ಪಯಾಮಿ. ಲಾಸ್ಯಂ ಸಮರ್ಪಯಾಮಿ. ಹಾಡು ಬಂದರೆ ಹಾಡು ಹೇಳೋದು. ಲಾಸ್ಯಂ ಸಮರ್ಪಯಾಮಿ. ಆಂದೋಳಿಕ ಸಮರ್ಪಯಾಮಿ. ಗಜಾರೋಹಣ ಸಮರ್ಪಯಾಮಿ. ಅಶ್ವಾರೋಹಣ ಸಮರ್ಪಯಾಮಿ. ರಥಾರೋಹಣ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ ಭಕ್ತಿಯೋಪಚಾರ ಶಕ್ತಿಯೋಪಚಾರ ಸರ್ವೇ ಷೋಡಶೋಪಚಾರ ಪೂಜಾ ಸಮರ್ಪಯಾಮಿ. ಅಕ್ಷತೆ ಕಾಳು ನೀರು ಕೈಯಲ್ಲಿ ಬಿಡುವುದು. ಯಸ್ಯ ಸ್ಮೃತ್ಯ ಜನಮಕ್ತತಃ ಪೂಜಾ ಕ್ರಿಯಾದಿಶೋ ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯವಂದ್ಯತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಯಿತಂ ಮಯಾ ದೇವ ಪರಿಪೂರ್ಣತೋಸ್ಮಿ. ಆನೇನ ಅದ್ಯ ಭಾದ್ರಪದಮಾದೇ ಶುಕ್ಲಪಕ್ಷೇ ಚತುರ್ಥ್ಯಾಂ ತಿಥೌ ಮಯಾ ಕೃತ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕ ಶ್ರೀ ವಿಘ್ನೇಶ್ವರ ಅವರ ಸಿದ್ಧಿವಿನಾಯಕ ದೇವತಾ ಸುಪ್ರೀತ ಸುಪ್ರನ್ನವರದ ಭವಂತು. ಪೂಜಾ ಕಾರ್ಯ ಮಧ್ಯೆ ಮಂತ್ರತಂತ್ರಾಕ್ಷರ ಸ್ವರ ವರ್ಣ ನ್ಯೂನಾತಿರಿಕ್ತ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಮಹಾಮಂತ್ರಂ ಕರಿಷ್ಯೆ. 3 ದೇವರನ್ನು ನೆನೆಸಿಕೊಳ್ಳೋದು. ಅಚ್ಯುತಾನಂತಾನ್ ಗೋವಿಂದನ್ ಅಚ್ಯುತಾನಂತಾನ್ ಗೋವಿಂದನ್ ಅಚ್ಯುತಾನಂತಾನ್ ಗೋವಿಂದನ್. ಹರಾಯನ್ ಮಂ ಮೃಡಾಯನ್ಮ ಶಂಕರಾಯನ್ ಹರಾಯನ್ ಮಂ ಮೃಡಾಯನ್ಮ ಶಂಕರಾಯನ್ ಹರಾಯನ್ ಮಂ ಮೃಡಾಯನ್ಮ ಶಂಕರಾಯನ್ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯನ್ ಸೂರ್ಯ ದಿವಿವ ಚಕ್ಷರಾತಂ ತದ್ವಿಪ್ರಾ. ಕೈ ಮುಕ್ಕೊಳ್ಳುವುದು. ದಿವಿವ ಚಕ್ಷರಾತಂ ತದ್ವಿಪ್ರಾ ಸೌಪನ್ಯೋ ಜಾಗೃಹಾಂ ಸತ್ಸಮಿಂದತೆ ವಿಷ್ಣು ಹರಿಯತ್ ಪರಮಂ ಪದಂ ವಿಸರ್ಗ ಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾಂಚ ತಿರಿಕ್ತಾನಿ ಕ್ಷಮಸ್ಸು ಪರಮೇಶ್ವರ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ.
इतः पूर्वं प्राणबुद्धिः देहधर्माधिकारतः जाग्रत्सुप्ता मनसा वाच कर्मणः हस्ताभ्यां तत्सब्रह्मार्पणं भवतो ब्रह्मार्पणं ब्रह्महवि अक्षतकाळ ನೀರು ಬಿಡುವುದು ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವದೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ ಅಕ್ಷತಕಾಳ ನೀರನ್ನು ಕೆಳಗೆ ಬಿಡುವುದು ದೇವರಿಂದ ಹೂ ತೆಗೆಯುವುದು ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ಶಿವೇಶ್ ಯೋಯಂ ಶಿವಾಭಿಮರ್ಶನಃ ತೀರ್ಥ ತಗೊಳ್ಳೋದು ಅಕಾಲ ಮೃತ್ಯುಮಥನಂ ಸರ್ವವ್ಯಾಧಿ ನಿವಾರಣಂ ಸರ್ವದುರಿತೋಪಶಮನಂ ಸ್ವಾಮಿ ಪಾದೋದಕಂ ಪಾವನಂ ಶುಭಂ ದೇವರಿಂದ ಪಡೆದ ಹೂವನ್ನು ತಲೆ ಮೇಲಿಟ್ಟುಕೊಳ್ಳುವುದು ಸಂಸೃಷ್ಟಂ ಧನಮೋಹಂ ತಮ ಸಮಾಗತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ ಭಿಯಂದದಾನ ಹೃದಯೇಶ ಶತ್ರುವಃ ಪರಾಯಿತಾಸೋ ಅಪನಿಲಯಂತಾಂ ಪ್ರಸಾದಂ ದೇಹಿ ಸುಪ್ರಸಾದೋಸ್ತು ದೇವರನ್ನು ಉದ್ಯಾಪನೆ ಮಾಡು ಹೂವನ್ನು ಹಿಡಿದುಕೊಂಡು ದೇವರ ಪಾದವನ್ನು ಅಲ್ಲಾಡಿಸುವುದು ಗಂಟೆ ಬಾರಿಸುವುದು ಯಾಂತ ದೇವಗಣ ಸರ್ವೇ ಪೂಜಾಮಾದಾಯ ಮತ್ಕೃತಾಂ ಇಷ್ಟಕಾಮ್ಯಾತ್ ಸಿದ್ಧಾರ್ಥಂ ಪುನರಾಗಮನಾಯ ಚ ಯಥಾಸ್ಥಾನಮುದ್ವಾಸಯಾಮಿ ಬ್ರಾಹ್ಮಣರಿಗೆ ಉಪಾಯನ ದಾನವನ್ನು ಕೊಡುವುದು ಗರ್ಭಸ್ಥಂ ಹೇಮ ವಿಜೃಂಭಾವಸೋ ಅನಂತ ಪುಣ್ಯಪ್ರದಮತ ಶಾಂತಿಂ ಪ್ರಯಚ್ಛಿಮೆ ಸುವರ್ಣ ಪುಷ್ಪ ದಕ್ಷಿಣಾನ್ ಸಮರ್ಪಯಾಮಿ ಆಶೀರ್ವಾದ ಪಡೆಯುವುದು ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಉತ್ತರೋತ್ತರಾಭಿವೃದ್ಧಿರಸ್ತೋ ವಿನಾಯಕ ಸ್ವಾಮಿ ಸುಪ್ರೀತೋಸ್ತು ಸಮಸ್ತ ಗ್ರಹಚಾರ ಪೀಡಾ ಪರಿಹಾರೋಸ್ತು ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈ ಮುಗಿಯುವುದು. ಇಲ್ಲಿಗೆ ವಿನಾಯಕ ವರಸಿದ್ಧಿ ವಿನಾಯಕ ಪೂಜಾ ವಿಧಾನ ಮುಕ್ತಾಯವಾಯಿತು. ನಂತರ ಕಥೆಯನ್ನು ಓದಿಕೊಳ್ಳುವುದು. ಇದನ್ನು ಪ್ರತಿದಿನವೂ ಮಾಡಬಹುದು, ಆದರೆ ವಾರಾತಿಥಿ ನಕ್ಷತ್ರ ವ್ಯತ್ಯಾಸವಾಗುತ್ತದೆ. ಅದನ್ನು ನೋಡಿಕೊಂಡು ಪ್ರತಿದಿನವೂ ಇದೇ ರೀತಿ ದಿನ 20 ನಿಮಿಷ ಪೂಜೆಯನ್ನು ಮಾಡಬಹುದು. ಅನೇಕ ಬಾರಿ ಹೇಳುವುದರಿಂದ ಇದರಿಂದ ಅದರ ಪರಿಕಲ್ಪನೆ ಸರಿಯಾಗಿ ತಿಳಿಯುತ್ತದೆ. ಒಂದೇ ದಿವಸ ಆನ್ ಮಾಡಿಕೊಂಡು ಮೊಬೈಲ್ ಆನ್ ಮಾಡಿಕೊಂಡು ಪಟ್ಟಂತ ಬಂದುಬಿಡೋದಿಲ್ಲ. ಒಂದು 5-6 ಸಲನಾದ್ರು ಕೇಳಿಕೊಂಡು ನಂತರ ಪ್ರಾಕ್ಟೀಸ್ ಮಾಡಿ ನಂತರ ದೇವರ ಮುಂದೆ ಕೂತ್ಕೊಂಡಾಗ ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ಸರಿಯಾಗಿ ನೆನಪಾಗುತ್ತಾ ಹೋಗುತ್ತದೆ. ಆಗ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬಹುದು. ಇದನ್ನು ಕೇಳಿದವರಿಗೆ ಮಂಗಳವಾಗಲಿ, ಆಯುರಾರೋಗ್ಯ ಭಾಗ್ಯವನ್ನು ಆ ಸಿದ್ಧಿವಿನಾಯಕನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸಮಸ್ತ ಗ್ರಹಚಾರ ಪೀಡಾ ಪರಿಹಾರೋಸ್ತು. ಸಿದ್ಧಿವಿನಾಯಕ ಪ್ರಸಾದ ಸಿದ್ಧಿರಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ.